ಹಾಯ್ ಫ್ರೆಂಡ್ಸ್, ವೇಳಾಪಟ್ಟಿ ಪ್ರಕಾರ ಸರ್ಕಾರಿ ನೇಮಕ ಅಂಥೇಳಿ ಇದು ಮಾಡಿದಾರೋ. ಅದು ಯಾವ ರೀತಿ ಅಂತಂದ್ರೆ, ಈಗ ಸೆಂಟ್ರಲ್ ಗೌರ್ಮೆಂಟ್ದವ್ರು SSC ಹೊಳ್ಳಿ MTS ಇದು ಇನ್ನುಳಿದ RRB ಆಗಿರ್ಬೋದು, ಇವನ್ನೆಲ್ಲ ಒಂದು ಡೇಟಿಗೆ ಕರೀತಾರೋ, ಒಂದು ಡೇಟಿಗೆ ಎಕ್ಸಾಮ್ ನಡೆಸ್ತಾರೋ, ಒಂದು ಡೇಟಿಗೆ ಆಯ್ಕೆ ಮಾಡ್ಕೋತಾರೋ. ಅದೇ ರೀತಿನೇ ನಮ್ಮ ರಾಜ್ಯ ಸರ್ಕಾರ ಒಳಗೂ ಮಾಡ್ಬೇಕಂತೇಳಿ CM ಅವರ ಒಂದು ಸಲ ಆಗಸ್ಟ್ 10ನೇ ತಾರೀಕು ಒಂದು ಸಭೆದೊಳಗೆ ಮಾತಾಡಿದರು. ಅದನ್ನ ಈಗ ಹೊಳ್ಳಿ ಚರ್ಚೆ ಆಗೈತಿ. ಅದು ಯಾವ ರೀತಿ ಅಂತೇಳಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದರೆ ನೋಡೋಣ ಬನ್ನಿ. ವರ್ಷವಾರು ಹುದ್ದೆಗಳು ಖಾಲಿ ಇರೋ ಕಾರಣ ಶಿಸ್ತು ಇರ್ಲಂತ ಹೇಳಿ ವಾರ್ಷಿಕ ವೇಳಾಪಟ್ಟಿನ ಈ ರೀತಿ ರೆಡಿ ಮಾಡಿದಾರೆ ಅವರು. ಮೇ ಅಂತ್ಯದೊಳಗೆ ಸಂಬಂಧಪಟ್ಟ ಇಲಾಖೆ ಖಾಲಿ ಹುದ್ದೆಗಳ ಮಾಹಿತಿ ಕ್ರೋಢೀಕರಿಸಬೇಕಂತೇಳಿ. ಹೊಳ್ಳಿ ಜೂನ್ ಅಂತ್ಯದೊಳಗೆ ಇಲಾಖೆಗಳು ಖಾಲಿ ಹುದ್ದೆಗಳ ಭರ್ತಿಗಾಗಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಕಳುಹಿಸಿ ಅನುಮೋದನೆ ಪಡೆಯಬೇಕು. ಹೊಳ್ಳಿ ಜುಲೈ ಅಂತ್ಯದೊಳಗೆ ಇಲಾಖೆಗಳು ಆರ್ಥಿಕ ಇಲಾಖೆ ಅನುಮೋದಿಸುವ ಹುದ್ದೆ ನೇಮಕಾತಿ ಆಯ್ಕೆ ಪ್ರಾಧಿಕಾರಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. ಅದೇ ರೀತಿ ಆಗಸ್ಟ್ ಅಂತ್ಯದೊಳಗೆ KPSC, KEA ಇತರ ಪ್ರಾಧಿಕಾರಗಳಿಂದ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆಗೊಳಿಸಿ ಸೆಪ್ಟೆಂಬರ್ ಅಂತ್ಯದೊಳಗೆ ಪರೀಕ್ಷೆ ನಡೆಸಬೇಕು. ನವೆಂಬರ್ ಅಂತ್ಯದೊಳಗೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಬೇಕಂತೇಳಿ ಅವರ ಒಂದು ವೇಳಾಪಟ್ಟಿನ ರಚಿಸಿದಾರೋ. ಇದೆಲ್ಲವೂ ಸರಿಯಾಗಿ ಜಾರಿಯಾಗಿದ್ದೇ ಆದರೆ ನಮ್ಮ ಸ್ಪರ್ಧಾರ್ಥಿಗಳು ಬಾಳು ಬಂಗಾರ ಆದಂತೆ. ಇದು ಬರೀ ಘೋಷಣೆ ಆಗದೆ ಆದಷ್ಟು ಬೇಗ ಜಾರಿಗೆ ಬರಲಿ ಎಂದು ವಿನಂತಿಸಿಕೊಳ್ಳುತ್ತೇವೆ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.